ಉತ್ತರ ಕರ್ನಾಟಕದ ಬಡ ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಬೇಕಿದ್ದ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಸದಾ ಅಕ್ರಮಗಳ ಅವ್ಯವಹಾರಗಳಿಗೆ ಸುದ್ದಿಯಾಗ್ತಾ ಇದೆ. ಇದೀಗ ಕಿಮ್ಸ್ ಆಸ್ಪತ್ರೆಯಲ್ಲಿನ ಅಧಿಕಾರಿಗಳು ಅಧಿಕ ಮೌಲ್ಯದ ಔಷಧಿಗಳನ್ನು ಟೆಂಡರ್ ಕರೆಯದೆ ನೇರವಾಗಿ ಖರೀದಿಸಿ ಭಾರೀ ಗೋಲ್ಮಾಲ್ ನಡೆಸಿರುವುದು ಬಯಲಾಗಿದೆ. ಇಲ್ಲಿನ ಆಡಳಿತಾಧಿಕಾರಿಗಳು ಮಿತಿ ಮೀರಿದ ಭ್ರಷ್ಟಾಚಾರದಿಂದ ರೋಗಿಗಳ ಜೊತೆ ಸರ್ಕಾರಕ್ಕೂ ಪಂಗನಾಮ ಹಾಕಿದ್ದಾರೆ. ಕಿಮ್ಸ್ನ ಆಡಳಿತಾಧಿಕಾರಿ ಅಶೋಕ್ ಕುಮಾರ್ ಹಾಗೂ ಕಿಮ್ಸ್ ಆಸ್ಪತ್ರೆಯ ಪ್ರಭಾರಿ ನಿರ್ದೇಶಕ ಡಾಕ್ಟರ್ ಯುಎಸ್ ಹಂಗಾರಗ ಸೇರಿಕೊಂಡು ಬರೋಬ್ಬರಿ 2.21 ಕೋಟಿ ಮೌಲ್ಯದ ಔಷಧಿಗಳನ್ನು ಯಾವುದೇ ಟೆಂಡರ್ ಕರೆಯದೆ ನೇರವಾಗಿ ಖರೀದಿಸಿ ಭಾರೀ ಅಕ್ರಮ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಬಡ ರೋಗಿಗಳಿಗೆ ಆಶಾಕಿರಣವಾಗಬೇಕಾಗಿದ್ದಂತಹ ಕಿಮ್ಸ್ ಈಗ ಬಡ ರೋಗಿಗಳ ಆ ಒಂದು ಸ್ಥಿತಿಯ ಬಗ್ಗೆ ಕೂಡ ಯಾವುದೇ ರೀತಿಯಾದಂತಹ ಕನಿಕರ ಇಲ್ಲದೆ ಅಲ್ಲಿನ ಅಧಿಕಾರಿಗಳು ಅಕ್ರಮದಲ್ಲಿ ತೊಡಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಯಾವ ರೀತಿಯ ಒಂದು ಅಕ್ರಮ ಅಲ್ಲಿ ಕಂಡು ಬರ್ತಾ ಇದೆ? ಭಾವನಾ, ಏನಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಆಸ್ಪತ್ರೆ ಅಂತ ಹೇಳಿ ಖ್ಯಾತಿಯಾದಂತಹ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ನಿತ್ಯ 2,000ಕ್ಕೂ ಹೆಚ್ಚು ಜನ ರೋಗಿಗಳು ಇಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡು ಹೋಗ್ತಾರೆ. ನೂರಾರು ಜನ ರೋಗಿಗಳು ಕೂಡ ಇಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಈ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಸರ್ಕಾರ ಕೂಡ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನ. ಗುರುರಾಜ್, ಇನ್ನಷ್ಟು ಮಾಹಿತಿಗಾಗಿ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ಈಗ ಸಾಮಾಜಿಕ ಹೋರಾಟಗಾರರಾದಂತಹ SR ಹಿರೇಮಠ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಿರೇಮಠ ಅವರೇ, ಬಡವರಿಗೆ ವರದಾನವಾಗಬೇಕಾಗಿರುವಂತಹ ಆಸ್ಪತ್ರೆಗಳು ಭ್ರಷ್ಟಾಚಾರದ ಕೂಪಗಳಾಗ್ತಾ ಇವೆ. ಇದಕ್ಕೆ ಮತ್ತೊಂದು ಸಾಕ್ಷಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅಂತ ಹೇಳಲಾಗ್ತಾ ಇದೆ. ಏನ್ ಹೇಳ್ತೀರಾ? ಸೊ ನಾನು ಮೊನ್ನೆ ಏನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಅಲ್ಲಿ ಏನು ಗಂಭೀರ ಅಕ್ರಮಗಳು, ಅವ್ಯವಹಾರಗಳು, ಕ್ರಿಮಿನಾಲಿಟೀಸ್ ನಡೀತಾ ಇವೆ. ವಿಶೇಷವಾಗಿ ಅಶೋಕ್ ಕುಮಾರ್ ಅಂತ ಏನು ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಮತ್ತು ಡೈರೆಕ್ಟರ್ ಏನಿದ್ರು, ಇವರು ಅಲ್ಲಿ ಈ ಕಳೆದ ವರ್ಷದ ಮೇ ತಿಂಗಳ 26ರಿಂದ ಯಾವಾಗ ಡಾಕ್ಟರ್ ವಸಂತ ಕಾಮತ್ ಅವರು ರಿಟೈರ್ ಆದ್ರು ಕಿಮ್ಸ್ ದಿಂದ, ರಿಟೈರ್ ಅಂದ್ರೆ ಅವರು 3 ವರ್ಷ ಅವಧಿಗೆ ಇದ್ರು ಅವರು, ಅವತ್ತಿನಿಂದ ಇವತ್ತಿನವರೆಗೆ ಗಂಭೀರ ಅಲ್ಲೇನಾಗಿವೆ ಅಕ್ರಮಗಳು, ವ್ಯವಹಾರಗಳಾಗಿವೆ. ನಂಬರ್ 1 ಅಂದ್ರೆ ಮಾಡಿ ಡಿಟೇಲ್ಡ್ ಅಭ್ಯಾಸ ಮಾಡಿದ ನಂತರ 14 ಪೊಸಿಷನ್ಸ್ ಮಾತ್ರ ತುಂಬುದ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಅವ್ರ ಸೀನಿಯರ್ ರೆಸಿಡೆಂಟ್ ಮತ್ತು ಟ್ಯೂಟರ್ಸ್. ಆದ್ರೆ ಇವ್ರು ಏನ್ ಮಾಡಿದ್ದಾರೆ, 44 ಸ್ಥಾನಗಳಿಗೆ ಅಡ್ವರ್ಟೈಸ್ ಮಾಡಿದ್ದಾರೆ. ಇದೆಲ್ಲ ಕುತಂತ್ರ, ಕ್ರಿಮಿನಾಲಿಟಿ ಕೇಂದ್ರ ಬಿಂದು ಅಂದ್ರೆ ಆ ಅಶೋಕ್ ಕುಮಾರ್ ಅವರಿಗೆ ಅವ್ರನ್ನ ನಿಯಂತ್ರಣದೊಳಗಿಟ್ಟು ಅವ್ರು ಮಾಡುವ ಅವ್ಯವಹಾರಗಳನ್ನು ತಡೆಯಬೇಕಾದಂತಹ ಡೈರೆಕ್ಟರ್ ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನೋದೇನಿದೆಯಲ್ಲ, ಸಾಕಷ್ಟು ವಿಶ್ವಸನೀಯ ಇದರಿಂದ ನಮಗೆ ಗೊತ್ತಾಗಿದೆ. ಇದು ಮೊದಲನೇದ್ದು. ಎರಡನೇದ್ದು, ಎಷ್ಟೋ ಜನ ಅಲ್ಲೇನು ಅಪಾಯಿಂಟ್ಮೆಂಟ್ಸ್ ಮಾಡಿದ್ದಾರೆ, ಪ್ರೊಫೆಸರ್ಸ್, ಇವರು ಲೆಕ್ಚರರ್ಸ್, ಇವ್ರನ್ನ ಅದನ್ನ ತುಂಬಾ ಏನಂತಾರೆ ಅವ್ಯವಹಾರಗಳನ್ನ ಮಾಡಿ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ನ ಹಿಂದೆ ಹಾಕಿ ಅನ್ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಯಾರು ಅದಕ್ಕೆ ಅರ್ಹರಿಲ್ಲ ಅವ್ರನ್ನ ಮುಂದೆ ತರುವಂತ ಕೆಲಸ ಮಾಡಿದ್ದಾರೆ. ಮೂರನೇದ್ದು, ಈಗ ಡೈರೆಕ್ಟರ್ ಪೊಸಿಷನ್ ಬಂದಾಗನೂ ಕೂಡ ಸೀನಿಯಾರಿಟಿ ಲಿಸ್ಟೇ ಅವ ಮೊದಲಿನಿಂದಲೂ ಸರಿಯಾಗಿ ಮಾಡಿಲ್ಲ, ಯಾರು ಅಶೋಕ್ ಕುಮಾರ್ ಅವರು. ಇದು ಬಹಳ ಗಂಭೀರವಾದಂತಹ ಅವ್ಯವಹಾರಗಳಿವೆ. ಇದಲ್ಲದೆ ಜನರಲಿ ಔಷಧಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಇನ್ಚಾರ್ಜ್ ಆಫ್ ಸ್ಟೋರ್ ಏನಿರ್ತಾರೆ, ಅವರು ಸ್ಟೋರ್ದಲ್ಲಿ ಎಷ್ಟಿದೆ ಅನ್ನೋ ಇನ್ವೆಂಟರಿ ನೋಡಿಕೊಂಡು ಎಷ್ಟು ಮೆಡಿಸಿನ್ಗಳು ಬೇಕು ಅನ್ನೋದನ್ನ ಇಂಡೆಂಟ್ ಕೊಡ್ತಾರೆ. ಅವು ಯಾವುದನ್ನು ವ್ಯವಸ್ಥಿತವಾಗಿ ಪದ್ಧತಿ ಪ್ರಕಾರ ಬಳಸಲಾರದೆ ಇವನು ತನ್ನ ಮನಸ್ಸಿಗೆ ಬಂದಂಗೆ ತನ್ನ ಅಂಶದ ಪ್ರಭಾವವನ್ನ ಬಳಸಿ 1 ಕೋಟಿ ರೂಪಾಯಿ ಅಜ್ಮಾಸ್ 1 ಕೋಟಿ ರೂಪಾಯಿಯ ಔಷಧಿಗಳನ್ನ ಅಕ್ರಮವಾಗಿ, ಅದು ಒಬ್ಬರೇ ಇವರಿಂದ ಏನೋ ಪ್ರೊಪ್ರೈಟರ್ ಇಂದ ಅವರು ಖರೀದಿ ಮಾಡಿದ್ದಾರೆ. ಸೊ ಇವು ಬಹಳ ಗಂಭೀರ ವ್ಯವಹಾರಗಳು ಡಾಕ್ಟರ್ ವಸಂತ ಕಾಮತ್ ಅವರು ಬಿಟ್ಟ ನಂತರ ಆಗ್ತಾ ಇದೆ. ಇದರ ಅರ್ಥ ಅವಾಗಿನಿಂದ ಇದು ಶುರು ಆಗಿದ್ದಲ್ಲ, ಇನ್ನು ಮೊದಲಿನಿಂದಲೂ ಈ ವ್ಯವಹಾರಗಳನ್ನು ಮಾಡ್ಕೊತ ಬಂದಿದ್ದಾರೆ. ಆದ್ರೆ ಡಾಕ್ಟರ್ ವಸಂತ ಕಾಮತ್ ಅವರು ಕಾಂಪಿಟೆಂಟ್, ಆನೆಸ್ಟ್ ಡೈರೆಕ್ಟರ್ ಇರೋದ್ರಿಂದ ಇವ್ರನ್ನ ಹತೋಟಿಯಲ್ಲಿಟ್ಟು ಈ ಪ್ರಕಾರದ ಅವ್ಯವಹಾರಗಳು ನಡೀಲಾರದ ಹಾಗೆ ಅವರ 3 ವರ್ಷದ ಟೆನ್ಯೂರ್ ಒಳಗೆ ಅವರು ನೋಡಿದ್ರು. ಓಕೆ, ಧನ್ಯವಾದ ಹಿರೇಮಠ ಅವರೇ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ.
ಭಾರಿ ಪ್ರಮಾಣದ ಅಕ್ರಮದ ವಾಸನೆ ಇಲ್ಲಿ ಕಂಡು ಬರ್ತಾ ಇದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಟೆಂಡರ್ಗಳನ್ನೇ ಕರೆಯದೆ ದುಬಾರಿ ಬೆಲೆಯ ಔಷಧಿಗಳ ಖರೀದಿ ಮಾಡಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. 2.21 ಕೋಟಿ ರೂಪಾಯಿಗಳ ಅವ್ಯವಹಾರ ಇಲ್ಲಿ ನಡೆದಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ.